ಗೆಜ್ಜಲಗೆರೆ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಖಂಡಿಸಿ ಕಳೆದ 69 ದಿನಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಬೆಂಬಲ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಕ್ಕೆ ತಲೆನೋವಾದ ಮದ್ದೂರು ನಗರಸಭೆ ಸೇರ್ಪಡೆ ಪ್ರತಿಭಟನಾ ಸ್ಥಳಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಾಥ್ ನೀಡಿದ್ದಾರೆ. ಮದ್ದೂರಿನ ಗೆಜ್ಜಲಗೆರೆ ಪಂಚಾಯಿತಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ ಹಿನ್ನೆಲೆ ಗೆಜ್ಜಲಗೆರೆ ಬಳಿ ಮೈಸೂರು-ಬೆಂಗಳೂರು ಹೆದ್ದಾರಿಯ ಸರ್ವೀಸ್ ರಸ್ತೆ ಬಂದ್ ಮಾಡಲಾಗಿ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಈ ಚಳವಳಿ ಜಾಗಕ್ಕೆ ಆಗಮಿಸಿ ನಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿರುವಂತ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಮಂಡ್ಯ ಸಂಸದರಾದಂತ ಕುಮಾರಣ್ಣರವರಿಗೆ ಚಳವಳಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಈ ಚಳವಳಿಗೆ ಹಂತವಾಗಿ ನಮ್ಮ ಬೆಂಗಳೂರುವಾಗಿ ನಿಂತು ಸ್ಥಳೀಯ ಸಚಿವರು, ನಮ್ಮ ಜನಪ್ರಿಯ ಶಾಸಕರಾದಂತ ಡಿ.ಸಿ. ತಮ್ಮಣ್ಣ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಈ ಚಳವಳಿಗೆ ನಮ್ಮ ಜಿಲ್ಲಾ ರೈತ ನಾಯಕಿ ಸುನಂದಾ ಜಯರಾಮ್ ಮಾತನಾಡಿ, ಶಾಸಕರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಗೆಜ್ಜಲಗೆರೆ ಗ್ರಾಮಕ್ಕೆ ಇತಿಹಾಸವಿದೆ, ಕೃಷಿ ಜಮೀನು ಹೊಂದಿದೆ, ಮೂಲಭೂತ ಸೌಕರ್ಯವಿದೆ. ದೊಡ್ಡ ಮನ್ಮಲ್ ಗೆಜ್ಜಲಗೆರೆ ಗ್ರಾಮದಲ್ಲಿದೆ. ಯಾವ ಕಾರಣಕ್ಕೆ ಗೆಜ್ಜಲಗೆರೆ ಪಂಚಾಯತ್ ಮೇಲ್ದರ್ಜೆಗೇರಿಸುವ ಹುನ್ನಾರ ಮಾಡ್ತಿದ್ದಾರೆ? ಅಭಿವೃದ್ಧಿ ಮಾಡೋದಾದ್ರೆ ಮಾಡ್ಲಿ, ನಗರಸಭೆ ಆದ್ರೆ ತೆರಿಗೆ ಹೆಚ್ಚಾಗುತ್ತೆ, ಪಂಚಾಯಿತಿಗೆ ಸಿಗುವ ಸೌಲಭ್ಯ ಸಿಗಲ್ಲ. ನಗರಸಭೆ ಆದ್ರೆ ಏನು ಅಭಿವೃದ್ಧಿ ಆಗುತ್ತೆ? ಶಾಸಕರೇ ಉತ್ತರ ಕೊಡಿ ಎಂದು ಪ್ರಶ್ನಿಸಿದ್ರು. ಸುಮಾರು 5 ತಿಂಗಳ ನಂತರ 9 ಏರ್ಪಟ್ಟಾದ ಸಭೆ ನಡೆಯಿತು. ಇದೇ ವಿಷಯದಲ್ಲಿ ತಕ್ಕೊಂಡ್ರು. ಇದೇ ವಿಷಯದ ಅಜೆಂಡಾದಲ್ಲಿ ವಿಷಯವೇ ಇಲ್ಲದೆ ಮಾಡಿದ ತೀರ್ಮಾನಕ್ಕೆ ಬಂದಿದೆ. ಹಾಗಿದ್ರೆ ಇನ್ನೂ ಒಂದು ಸಭೆ ಮುಂದೆ ಮಾಡೋಣ, ಮುಂದೆ ಸಭೆ ಬೇಕು ಬೇಡ ಯಾವಾಗ ಇದು ಒಂದೇ ಆಗಲ್ಲ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಗೆಜ್ಜಲಗೆರೆಯಿಂದ ಲೇಬರ್ ಮಾಡಿಲ್ಲ, ಮನೆಯಿಂದ ಶೇಖರಣೆ ಆಗಿದೆ. ಸಂಜು ಮಾಹಿತಿ ಬಂದಿದೆ ಸರ್. ಆಗಲೇ ವನಿಕೆಗಳು ಸಿದ್ಧವಾಗಿವೆ. ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ ಇಲ್ಲೇ ನಡೆಯುತ್ತೆ. 3 ಕಡೆ ಜಯ ಪಡ್ಕೊಳ್ತೀವಿ. ಆದ್ರೂ ಕಾನೂನನ್ನ ಗೌರವಿಸುವ ದೃಷ್ಟಿಯಿಂದ ನಮ್ಮನ್ನ ಕೋರ್ಟನ್ನ ಸಾಮಾಜಿಕ ನ್ಯಾಯವನ್ನ ಈ ನ್ಯಾಯಾಲಯದಲ್ಲಿ ನಾವು ಕಾಯ್ತಾ ಇದ್ದೀವಿ. ಇದು ಶತಾಸಿದ್ಧ ವೇಷದ ಭಾಷಣ ಅಲ್ಲ, ವ್ಯಕ್ತಿಗತ ಅಸೂಯೆಯ ಭಾಷಣನೂ ಅಲ್ಲ. ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಹಕ್ಕು ನಿಮಗಿಲ್ಲ, ನಿಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಹಕ್ಕು ನಮ್ಮ ಕೈಲಿದೆ. ಅದು ಗೊತ್ತಾ? ನೀವು ಎಚ್ಚರಿಕೆ ಮಾಡ್ತಾ ಬರುವಲ್ಲಿರೋ 53 ತಿಂಗಳಿಂದ ಹೊರಗಡೆಯಿದ್ದೀವಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಕಾಲ ಮಿಂಚಿಲ್ಲ, ನಿಮ್ಮ ನಿರ್ಣಯ ವಾಪಸ್ ಪಡೆದು ಪಂಚಾಯತ್ ಮಟ್ಟದಲ್ಲೇ ಇರಲಿ. ನನ್ನ ತಲೆಯ ಮೇಲೆ ದೊಡ್ಡ ಋಣದ ಭಾರ ಹೊರಿಸಿದ್ದೀರಿ. ನಾನು ಬದುಕಿರುವವರೆಗೆ ಮಂಡ್ಯ ಜಿಲ್ಲೆ ಮರೆಯೋಲ್ಲ. ಸರ್ಕಾರ ಈ ನಿರ್ಧಾರ ವಾಪಸ್ ಪಡೆಯದಿದ್ರೆ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡುವುದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಹಲವಾರು ಕಾರಣಾಂತರದಿಂದ ನಿಮ್ಮನ್ನ ಭೇಟಿ ಮಾಡಕ್ಕಾಗಿಲ್ಲ. ಪಂಚಾಯಿತಿ ಒಳ್ಳೆಯ ರೀತಿ ಕೆಲಸ ಆಗ್ತಿದೆ. ಗೆಜ್ಜಲಗೆರೆ ಗ್ರಾಮಕ್ಕೆ ಇತಿಹಾಸವಿದೆ. ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ವಿರೋಧದ ನಡುವೆಯೂ ಈ ನಿರ್ಧಾರ ತೆಗೆದುಕೊಂಡಿದ್ರೆ ಇವಾಗ ಶಾಸಕರಾಗಿದ್ದೀರಿ. ಮುಂದೆ ಉಳಿಯಬೇಕಾದ್ರೆ ಇನ್ನೂ ಕಾಲ ಮಿಂಚಿಲ್ಲ. ನೋಡಿ, ಮತದಾರರ ಮನಸ್ಸಿಗೆ ನೋವು ಮಾಡಿದ್ರೆ ಜನಪ್ರತಿನಿಧಿಯಾಗಲು ನೈತಿಕತೆ ಇಲ್ಲ. ಮತದಾರರು ದೇವರ ಸಮಾನ ಅನ್ನೋದನ್ನು ಅರಿತುಕೊಳ್ಳಿ ಎಂದ್ರು. ನಿಮ್ಮ ಜೊತೆ ನಾವಿದ್ದೇವೆ. ನಿಮ್ಮ ಹೋರಾಟಕ್ಕೆ ಬೆಂಬಲವಿದೆ. ಪಂಚಾಯಿತಿಯಾಗಿ ಉಳಿಯಬೇಕು. ಸರ್ಕಾರದ ಈ ನಿಲುವು ಸರಿಯಲ್ಲ. ಕ್ಯಾಬಿನೆಟ್ನಲ್ಲಿ ಸರವೇಗದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಡಿ ಗ್ರೂಪ್ ನೌಕರರಿಗೆ ಸಂಬಳ ಕೊಟ್ಟಿಲ್ಲ, ಸಿಬ್ಬಂದಿಗಳ ನೇಮಕ ಮಾಡಿಕೊಂಡಿಲ್ಲ. ಇದು ಯಾವ ಉದ್ದೇಶ ಪ್ರತಿಷ್ಠೆಗೆ ಎಂದು ಪ್ರಶ್ನಿಸಿದ್ರು. ಗ್ರಾಮದ ಹಿರಿಯರು, ಯುವಕರು ಜೊತೆಗೂಡಿ, ಅದರಲ್ಲೂ ವಿಶೇಷವಾಗಿ ನನ್ನ ತಾಯರು ಸುದೀರ್ಘವಾದಂಥ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. 69 ದಿನಗಳಲ್ಲಿ ನಾನು ಬಂದಿರುವ ಭೇಟಿ ಮಾಡಿ ಕಾರಣದಿಂದ ಕ್ಷಮೆ ಕೋರ್ತೀನಿ ಎಂಬುದನ್ನು ಹಲವಾರು ಕಾರಣಗಳಿಂದ ನಾನು ತಮ್ಮನ್ನ ಪ್ರಾರಂಭಿಕ ಹಂತದಲ್ಲೇ ಭೇಟಿ ಮಾಡಲಿಕ್ಕಾಗಿಲ್ಲ. ಒಂದು ಬಾರಿ ಡಿ.ಕೆ. ಕುಮಾರಸ್ವಾಮಿ ಅವರಿಗೆ ನೋಡಪ್ಪ ನನ್ನ ಪರವಾಗಿ ನೀವೇ ಒಂದು ನಿಮಿಷ ಹೋಗಿ
ನಮ್ಮ ರೈತರು ಭೇಟಿ ಮಾಡುವಂತಕ್ಕಂಥದ್ದು ಕಳಿಸಿದ್ರೆ ತಮ್ಮಣ್ಣ ಆಗುತ್ತೆ. ಈಗಾಗಲೇ ಸುರಂಗಕ್ಕ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ, ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ನಾನು ಅದನ್ನು ಮತ್ತೆ ಪುನಃ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಈ ಒಂದು ಪಂಚಾಯತಿ ಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇದ್ದಂಥ ಒಂದು ಪಂಚಾಯತ್. ಅದರಲ್ಲೂ ವಿಶೇಷವಾಗಿ ಗೆಡ್ಡಲಗೆರೆ ಗ್ರಾಮಕ್ಕೆ ಒಂದು ಇತಿಹಾಸ ಇರತಕ್ಕಂಥ ತಾಲೂಕು ಗ್ರಾಮ ಇದು ಅಂತಕ್ಕಂಥದ್ದು ನಾನು ಅನ್ಕೊಂಡಿದ್ದೀನಿ. ಹಲವಾರು ಬಾರಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಗೆಡ್ಡಲಗೆರೆಯಲ್ಲಿ ಏನು ನಾನು ಬಂದಂಥ ಸಂದರ್ಭದಲ್ಲಿ ಅಕ್ಕ ಕರ್ಕೊಂಡೋದಲ್ಲಿ ನಮ್ಮ ಹಿಂದೆ ಗೋಲಿಬಾರಲ್ಲಿ ಇಬ್ಬರು ಮರಣ ಹೊಂದಂಥ ರೈತರಿಗೆ ಗೌರವ ಸಲ್ಲಿಸಲಿಕ್ಕೆ ಕರ್ಕೊಂಡೋದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ಹೋರಾಟ ಅಂತ ಅಂದರೆ ಗೆಡ್ಡಲಗೆರೆ ಗ್ರಾಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಿಲ್ತಕ್ಕಂಥ ಒಂದು ಗ್ರಾಮ ಇದೆ. ಇಂಥ ಗ್ರಾಮದ ಜೊತೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಸ್ಥಳೀಯವಾದಂಥ ಜನಪ್ರತಿನಿಧಿಗಳು ನಿಮ್ಮ ಒಂದು ವಿರೋಧದ ನಡುವೆ ಈ ರೀತಿಯ ಒಂದು ದುಸ್ಸಾಹಸಿಕೆಯನ್ನು ಕೈ ಹಾಕಿದ್ದಾರೆ. ಈಗಲೂ ನಿಮ್ಮೆಲ್ಲರ ಪರವಾಗಿ ಅವರು ಹೇಳ್ತಕ್ಕಂಥದ್ದು, ಏನೋ ಬಂದು ಶಾಸಕರಾಗಿದ್ದೀರಿ, ಮುಂದೆ ನೀವು ಉಳಿಬೇಕು ಅನ್ನೋದಿದ್ರೆ ಈಗಲೂ ಕಾಲ ನಿಂತಿಲ್ಲ ಅಂತ ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕಾದ್ರೆ ಮತ ಕೊಟ್ಟಂತ ಜನತೆಯ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು. ಮತ ಕೊಟ್ಟಂತ ಮತದಾರರು ಏನಿದ್ದಾರೆ ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ರೀತಿಯ ತೀರ್ಮಾನಗಳನ್ನು ಮಾಡಿದ್ರೆ ಅಂತ ವ್ಯಕ್ತಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಯಾವುದೋ ನೈತಿಕತೆ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ ಕೊಟ್ಟಂತ ತಂದೆ ತಾಯಿಗಳಿದ್ದಾರೆ, ದೇವರ ಸಮಾನ ಅಂತಕ್ಕಂಥದ್ದನ್ನು ಮೊದಲು ಹುಟ್ಟಿದಲ್ಲಿ ಆ ಭಾವನೆಯನ್ನು ಇಟ್ಕೋಬೇಕಾಗ್ತದೆ ಜನಪ್ರತಿನಿಧಿ ಆಗ್ತಕ್ಕಂಥದ್ದು. ಈಗಾಗಲೇ ಅಕ್ಕವ್ರು ಏನು ಹೇಳಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು, ಯುವಕರು, ನನ್ನ ರೈತ ಬಾಂಧವರು ತಾಯಂದಿರು ಕೊಟ್ಟಿದ್ದೀರಿ. ನಿಮ್ಮ ಈ ಒಂದು ಹೋರಾಟ 69 ದಿವಸ ಏನಿದೆ, 69 ದಿವಸ ನಾನು ನಿಮ್ಮ ಜೊತೆ ಇವತ್ತೇ ಬಂದಿದ್ದೇನೆ. ನಮ್ಮ ಜೊತೆಲಿ ತಮ್ಮಣ್ಣ ಅವರು, ವಿವೇಕ್ ಅವರು, ನಮ್ಮ ರಾಜಣ್ಣ ಅವರು, ಈಗ ನಮ್ಮ ರಮೇಶ್ ಎಲ್ಲ ಬಂದಿದ್ದಾರೆ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನಿಮ್ಮ ಧ್ವನಿ ಇವತ್ತೇನು ನಮಗೆ ಯಾವುದೇ ಕಾರಣಕ್ಕೂ ನಗರಸಭೆ ವ್ಯಾಪ್ತಿಗೆ ಸೇರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಪಂಚಾಯತಿಯಾಗಿ ಉಳಿಬೇಕು ಅನ್ನೋದು ನಿಮ್ಮ ಹೋರಾಟ ಏನಿದೆ, ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇದೆ ನಮಗೆ. ನಮ್ಮದು ಮತ್ತು ನಮ್ಮ ಪಕ್ಷ ಅಂತ ಇರಲ್ಲ, ನಮ್ಮ ಜವಾಬ್ದಾರಿ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು. ಅದರಿಂದ ಇವತ್ತು ಜೊತೆಯಲ್ಲಿ ನಾವು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ನಿಮ್ಮ ಈ ಒಂದು ದೃಢವಾದಂಥ ನಿಲುವೇ ಏನಿದೆ ನಮ್ಮ ಪಂಚಾಯಿತಿಯ ಮಟ್ಟದಲ್ಲೇ ಇದ್ದರೆ ನಮ್ಮ ಗ್ರಾಮವನ್ನು ನಾವು ಎಲ್ಲ ರೀತಿಯಲ್ಲಿ ಸುಭದ್ರವಾಗಿ ಸ್ವಾಭಿಮಾನದಿಂದ ಕೆಲಸವನ್ನು ನಿರ್ವಹಣೆ ಮಾಡಿ ಬದುಕ್ತೀವಿ. ನಮಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಿ. ಆ ವಿಷಯದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತಾರೆ, ಈ ಒಂದು ಸರ್ಕಾರದ ನಿಲುವೇನಿದೆ ಇವತ್ತು ಈಗಾಗಲೇ ಕ್ಯಾಬಿನೆಟ್ ತೀರ್ಮಾನ ಮಾಡಿಸ್ಬಿಟ್ಟಿದ್ದಾರೆ ಒತ್ತಾಯ. ನಾನು ಬೆಳಗ್ಗೆ ಬರೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಬೇಕಂತ ನಮ್ಮ ಪ್ರಿಯ ಹೇಳಿ ಅವರು ವಿಷಯ ನನ್ನ ಮುಂದೆ ಇಟ್ಟಿದ್ದಾರೆ. ಏಕೆಂದರೆ 2 ಬಾರಿ ನಾನು ಸಭೆ ಮಾಡಿದೆ ಅಂತ ಹೇಳ್ತಾರೆ. ಮೊದಲು ಪಂಚಾಯಿತಿಯ ಅಧ್ಯಕ್ಷರಿದ್ದಾರೆ, ಅವರು ವಿರೋಧ ವ್ಯಕ್ತಪಡಿಸಿ ಲೆಟರ್ ಬರೆದರು. ಮತ್ತೆ ಅದು ಏನೋ ಅವ್ರ ಮೇಲೆ ಒತ್ತಡ ಬಿತ್ತು, ಮತ್ತೆ ಪತ್ರ ಬರೆದು ಪಂಚಾಯತಿನ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಒತ್ತಾಯ ಹಾಕಿ ಆ ಪಂಚಾಯತಿ ಅಧ್ಯಕ್ಷರಿಂದ ಒಂದು ಪತ್ರ ಬರೆಸ್ಕೊಂಡ ಮೇಲೆ ಆಮೇಲೆ ಸರ್ಕಾರಕ್ಕೆ ಕಳಿಸಿ ಇದೆಲ್ಲ ರೆಕಮೆಂಡ್ ಮಾಡಿ ಇವತ್ತು ಕ್ಯಾಬಿನೆಟ್ನಲ್ಲೂ ಶರವೇಗದಲ್ಲಿ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದಾರೆ ನಗರಸಭೆ ಸೇರಿಸಿ.
ನಿಮಗೆ ಎಲ್ಲ ಗೊತ್ತು ಇಲ್ಲಿ ಈ ಪತ್ರಿಕೆಯನ್ನು ನೋಡಿದ್ರೆ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಸಂಬಳ ಕೊಡ್ಲಿಕ್ಕಾಗಿಲ್ಲ. 150 ಜನ ಸಿಬ್ಬಂದಿಗಳನ್ನ ಇವತ್ತವರೆಗೆ ನೇಮಕಾತಿ ಮಾಡ್ತಾ ಇರಲಿಲ್ಲ. ಸಿಬ್ಬಂದಿ ಕೊರತೆ ಇದೆ, ನಗರಸಭೆ ಕೆಲಸ ಮಾಡ್ಲಿಕ್ಕೆ ಅಂತಕ್ಕಂಥ ಹಲವಾರು ಮಾಹಿತಿಗಳನ್ನ ಈ ಪತ್ರಿಕೆ ಬರೆದ್ರೆ ರೀತಿ ನೋಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ 4-5 ಹಳ್ಳಿಗಳನ್ನ ಅಲ್ಲಿಗೆ ಸೇರಿಸ್ತಕ್ಕಂಥ ಉದ್ದೇಶ ಯಾವ ಪ್ರತಿಷ್ಠೆಯಿಂದ ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡ್ತೀನಿ. ಈ ಕೆಲಸ ಮಾಡಿರ್ತಕ್ಕಂಥದ್ದಕ್ಕೆ ಇದು ಒಂದೇ ಅಲ್ಲ. ಏನು ಅಕ್ಕ ಅವರು ಹೇಳಿದ್ದಾರೆ, 2 ವರ್ಷ ಆಗಲಿ 1 ವರ್ಷ ಆಗಲಿ ನಾವಂತೂ ನಿರಂತರ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತೀರಿ. ಸರ್ಕಾರಕ್ಕೆ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮಗಳ ಸಮ್ಮುಖದಲ್ಲೇ ನಾನು ಎಚ್ಚರಿಕೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ, ಬೇಡ ಎಚ್ಚರಿಕೆ ಬೇಡ. ಈಗಲೂ ಕಾಲ ನಿಂತಿಲ್ಲ. ಇಷ್ಟು ಜನರ ವಿರೋಧದ ನಡುವೆ ಇವತ್ತಿನಿಂದ ನಿರ್ಣಯ ಮಾಡಿದ್ದೇವೆ. ಈ ನಿರ್ಣಯವನ್ನ ಮತ್ತೆ ವಾಪಸ್ ಪಡೆದು ಇದನ್ನ ಪಂಚಾಯತಿ ಮಟ್ಟದಲ್ಲೇ ಇಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಈ ಸಭೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವತ್ತು ಸರ್ಕಾರದ ಗಮನಕ್ಕೂ ಸಲ್ಲಿಸಿದೆ. ಸರ್ಕಾರಕ್ಕೆ ಪತ್ರವನ್ನು ಬರೆಯುವುದಷ್ಟೇ ಅಲ್ಲ, ಸಂಬಂಧಪಟ್ಟಂತ ಬೆಳಗ್ಗೆ ನಗರಾಭಿವೃದ್ಧಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದ್ದಾರೆ ಅವ್ರಿಗೂ ಫೋನಲ್ಲಿ ಮಾತಾಡಿದೆ. ಈಗ ಬರೋದಕ್ಕೆ ಮುಖ್ಯ ವಿಷಯ ತಿಳ್ಕೋಬೇಕು ಅಂತ ಅವರು ಹೇಳಿದ್ರು, ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್, ಕೆಲವೊಂದು ಅಧಿಕಾರಿಗಳ ಬಡ್ತಲಾಗಿದೆ ಅಂತ. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೆ, ಒಂದು ಕೆಲಸ ಮಾಡಿ, ನಿಮ್ಮ ಅಧಿಕಾರಿಗಳು ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅವ್ರನ್ನ ಇನ್ನೊಂದು ಬಾರಿ ಹಳ್ಳಿಗಳಿಗೆ ಕಳಿಸಿ, ಅಲ್ಲಿಯ ವಾತಾವರಣ ಏನಿದೆ, ಅಲ್ಲಿ ಜನಾಭಿಪ್ರಾಯ ಏನಿದೆ, ಅದೆಲ್ಲವನ್ನ ಇನ್ನೊಂದು ಬಾರಿ ನೀವು ಪರಿಶೀಲಿಸಿ ಮಾಹಿತಿ ತಗೊಂಡು ಈ ಒಂದು ತೀರ್ಮಾನವನ್ನ ಹಿಂಪಡಿಬೇಕು, ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ಕೆಳಗಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಮಾಹಿತಿ ತಗೊಳ್ಳಿ ಅಂತಕ್ಕಂಥದ್ದನ್ನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಬೆಳಗ್ಗೆ ಬರೋದಕ್ಕೆ ಮುಂಚೆ ಮಾತಾಡಿದ್ದೇನೆ. ನಾನು ಇಲ್ಲಿ ನಿಮ್ಮ ಮುಂದೆ ಈ ವಿಷಯಗಳನ್ನು ಹೇಳಿ ಬಹುಶಃ ಇದನ್ನ ಇಲ್ಲಿಗೆ ಮರೆತು ಮುಂದಕ್ಕೆ ಹೋಗಲ್ಲ ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತರುತ್ತೀನಿ. ನನ್ನ ಮೇಲೆ ವಿಶ್ವಾಸ ಇದೆ, ನನ್ನ ಮೇಲೆ ನಂಬಿಕೆ. ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಮಾಜಿ ಸಚಿವ ಡಿಸಿ ತಮ್ಮಣ್ಣ, ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ, ಮುಖಂಡರುಗಳು, ಗೆಜ್ಜಲಗೆರೆ ಗ್ರಾಮಸ್ಥರು ಸೇರಿದಂತೆ ಹಲವರು ಭಾಗಿಯಾಗಿದ್ರು. 1000 ದಿನಗಳನ್ನು ಪೂರೈಸಿದ ಕಾಂಗ್ರೆಸ್ ಸರ್ಕಾರದಲ್ಲಿ 1000 ಗೊಂದಲಗಳ ಸರಮಾಲೆ, ಹಗರಣ, ದಿನನಿತ್ಯ ಪ್ರತಿಭಟನೆ, ಕುರ್ಚಿ ಕಾಳಗ, ಆಡಳಿತ ಪಕ್ಷದ ಶಾಸಕರ ಬ್ರೇಕ್ಫಾಸ್ಟ್, ಡಿನ್ನರ್ ಸಭೆಯಲ್ಲೇ 1000 ದಿನ ಕಳೆದಿದ್ದು ಅಭಿವೃದ್ಧಿ ಕಾರ್ಯಗಳಲ್ಲಿ ಹಿಂದೆ ಉಳಿದಿದೆ ಎಂದು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಾಲಯಗಳು ಖಾಲಿಯಾಗಿವೆ. ಕಳೆದ 1 ವರ್ಷದಿಂದ ಔಷಧಿ ಖರೀದಿಗೆ ಟೆಂಡರ್ ಕರೆಯುವುದಾಗಿ ಹೇಳಿ ಖರೀದಿಗೆ ಮುಂದಾಗಿಲ್ಲ. ರಾಜ್ಯದ ಎಲ್ಲ ಜಿಲ್ಲಾಸ್ಪತ್ರೆಗಳ ಔಷಧಾಲಯಗಳಲ್ಲಿ 800 ಅತ್ಯಗತ್ಯ ಔಷಧಗಳು ಲಭ್ಯವಿರಬೇಕು. ಆದರೆ 160 ಔಷಧಗಳು ಮಾತ್ರ ಇವೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಉಳಿದ ಔಷಧಗಳ ಖರೀದಿಗೆ ಮುಂದಾಗದಿರುವ ಬಗ್ಗೆ ಇಲಾಖೆಯ ವೈದ್ಯರು ಪ್ರಕಟಿಸಿದ್ದಾರೆ. ಸರ್ಕಾರವು ಖರೀದಿ ಮಾಡುವವರೆಗೂ ಸ್ಥಳೀಯವಾಗಿ ಔಷಧಗಳನ್ನು ಖರೀದಿಸದಂತೆ ಸುತ್ತೋಲೆ ಹೊರಡಿಸಿದ್ದು, ಆಸ್ಪತ್ರೆಗಳು ಔಷಧಿಗಳ ಕೊರತೆ ಎದುರಿಸುತ್ತಿದ್ದು, ಖಾಸಗಿ ಔಷಧಾಲಯಗಳಲ್ಲಿ ಹೆಚ್ಚಿನ ಹಣಕ್ಕೆ ಔಷಧ ಖರೀದಿಸಲು ಚೀಟಿ ಬರೆದುಕೊಡಲು ಮಾತ್ರ ಸೀಮಿತವಾಗಿದೆ ಎಂದು ಆರೋಪಿಸಿದರು. ಇನ್ನೊಂದೆಡೆ ವೈದ್ಯರು 12ರಿಂದ ಪ್ರತಿಭಟನೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧ ಇಲ್ಲವಾಗಿದೆ. ಮತ್ತೊಂದೆಡೆ ವೈದ್ಯರು ಇಲ್ಲವಾಗುವಂತಹ ಪರಿಸ್ಥಿತಿ ಎದುರಾಗಲಿದೆ. ಸರ್ಕಾರ ಬದುಕಿದ್ದರೆ ಕೂಡಲೇ ಔಷಧ ಖರೀದಿ ಮಾಡಬೇಕು. ವೈದ್ಯರು ಪ್ರತಿಭಟನೆ ಮಾಡಿದರೆ ರಾಜ್ಯದ ರೋಗಿಗಳ ಪರಿಸ್ಥಿತಿ ಹದಗೆಡಲಿದೆ. ಇದಕ್ಕೆ ಆರೋಗ್ಯ ಸಚಿವರೇ ನೇರ ಕಾರಣ. ಈಗ ಆರೋಗ್ಯ ಇಲಾಖೆ ಅನಾರೋಗ್ಯಕ್ಕೀಡಾಗಿದೆ ಎಂದು ವ್ಯಂಗ್ಯವಾಡಿದರು. ಗ್ಯಾರಂಟಿಗಳ ಕಾರಣದಿಂದಾಗಿ ರಾಜ್ಯದ ಎಲ್ಲಾ ಇಲಾಖೆಗಳ 20% 40% ಅನುದಾನ ಕಡಿತ ಮಾಡಲಾಗಿದೆ. ಇದರಿಂದ ಯಾವ ಇಲಾಖೆಯಲ್ಲೂ ಅಭಿವೃದ್ಧಿಯಾಗುತ್ತಿಲ್ಲ. ಗ್ಯಾರಂಟಿ ಹೊರೆಯಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಘೋಷಿಸಿಕೊಂಡಿದ್ದಾರೆ. ಅಭಿವೃದ್ಧಿ ಕುಂಠಿತ ಸಂಬಂಧ ಆಡಳಿತ ಪಕ್ಷದ ಶಾಸಕರೇ ಆಕ್ಷೇಪ ಹೊರಹಾಕಿದ್ದಾರೆ ಎಂದು ಹೇಳಿದರು. ಸರ್ಕಾರ 100 ದಿನಗಳನ್ನು ಪೂರೈಕೆ 1000
1000 ದಿನಗಳನ್ನು ಪೂರೈಕೆ ಮಾಡಿ ಮುಂದೆ ಹೋಗ್ತಾ ಇರೋವಂಥ, ಅಭಿವೃದ್ಧಿಯಲ್ಲಿ ಹಿಂದೆ ಹೋಗ್ತಾ ಇರೋವಂಥ ಸರ್ಕಾರ ಇದು. 1000 ದಿನಗಳು 1000 ಗೊಂದಲಗಳ ಸರಮಾಲೆ, ಹಗರಣಗಳು, ದಿನನಿತ್ಯ ಸ್ಟ್ರೈಕ್ಗಳು, ದಿನನಿತ್ಯ ಮುಖ್ಯಮಂತ್ರಿಯ ಕುರ್ಚಿ ಕಾಳಗ, ದಿನನಿತ್ಯ ಆಡಳಿತ ಪಕ್ಷದ ಶಾಸಕರ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಇದರಲ್ಲೇ 1000 ದಿನ ಕಳೆದೋಗ್ಬಿಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳು ಖಾಲಿ, ಔಷಧಿಗಳಿಲ್ಲ. ಕಳೆದ 1 ವರ್ಷದಿಂದನೂ ಕೂಡ ಸರ್ಕಾರ ಔಷಧಿ ತಗೊತೀರಿ, ಟೆಂಡರ್ ಕರೀತೀರಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರಬೇಕಾಗಿತ್ತು. ವಿವಿಧ ಎಸೆನ್ಷಿಯಲ್ ಡ್ರಗ್ಸ್. ಆದರೆ ಇರೋದು ಸುಮಾರು 160 ಡ್ರಗ್ ಮಾತ್ರ. ಉಳಿದಂಥದ್ದು ಇಲ್ಲೂ ಪರ್ಚೇಸೇ ಮಾಡಿಲ್ಲ. ಅದಕ್ಕೆ ಇಲಾಖೆಯಿಂದನೂ ಕೂಡ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮೊನ್ನೆನೂ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ. ಇಲಾಖೆಯಲ್ಲೂ ಕೂಡ ಹಲವಾರು ಡಾಕ್ಟ್ರುಗಳು ಔಷಧಿ ಕೊರತೆ ಇದೆ ಅಂತೇಳಿ DHOಗಳು ಎಲ್ಲ ಕೂಡ ಈಗಾಗಲೇ ಪತ್ರಿಕಾ ಹೇಳಿಕೆಗಳು ಬಂದಿದೆ. ಈಗ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವು ಪರ್ಚೇಸ್ ಮಾಡಿದ್ರೆ ಲೋಕಲಲ್ಲಿ ನೀವು ಬೆಲೆ ಜಾಸ್ತಿ ಕೊಟ್ಬಿಡ್ತೀರಾ, ಅದಕ್ಕೋಸ್ಕರ ನಾವು ಪರ್ಚೇಸ್ ಮಾಡೋವರೆಗೂ ನೀವು ಮಾಡಬೇಡಿ ಅನ್ನೋ ಥರ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರನೂ ಮಾಡಲ್ಲ, ಲೋಕಲಲ್ಲಿ ಯೂಸರ್ಸ್ ಮನಿ ಇದೆಯಲ್ಲ ಅದ್ರಲ್ಲಿ ಪರ್ಚೇಸ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಯಾವ ಆಸ್ಪತ್ರೆಯಲ್ಲೂ ಔಷಧಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಎಲ್ಲ ಕಡೆ ಚೀಟಿ ಬರ್ಕೊಡೋದು ಸಾಮಾನ್ಯ ಆಗ್ಬಿಟ್ಟಿದೆ. ಆಚೆ ಕಡೆ ಪ್ರೈವೇಟ್ ಮೆಡಿಕಲ್ ಶಾಪ್ಸಲ್ಲಿ ತಗೊಳ್ಳಿ ಅಂತೇಳಿ ಬರ್ಕೊಡೋ ಅಂಥ ಅಭ್ಯಾಸ ಆಗಿದೆ. ಇನ್ನೊಂದು ಕಡೆ ಡಾಕ್ಟ್ರುಗಳು ಈಗಾಗಲೇ 12ನೇ ತಾರೀಕಿಂದ ಸ್ಟ್ರೈಕ್ ಅಂತ ಅವ್ರು ಅನೌನ್ಸ್ ಮಾಡಿದ್ದಾರೆ. ಒಂದು ಕಡೆ ಮೆಡಿಸನ್ ಇಲ್ಲ, 12ನೇ ತಾರೀಕು ಆದಮೇಲೆ ಡಾಕ್ಟ್ರುಗಳು ಇರಲ್ಲ. ಅಂದರೆ ಈ ಸರ್ಕಾರ ಎಷ್ಟು ಅಧ್ವಾನ ಎದ್ದೋಗಿದೆ ಅಂತ ಇದರಿಂದ ಗೊತ್ತಾಗ್ತೈತೆ. ಇದರಿಂದ ಸರ್ಕಾರ ಬದುಕಿದ್ರೆ ಕೂಡಲೇ ಔಷಧಿ ಖರೀದಿ ಮಾಡಲಿ. ಏನು 12ನೇ ತಾರೀಕು ಏನಾದರೂ ಸ್ಟ್ರೈಕ್ ಆದರೆ ರಾಜ್ಯದ ರೋಗಿಗಳ ಪರಿಸ್ಥಿತಿ ಏನಾಗುತ್ತೆ? ICUಗಳೆಲ್ಲ ಬಂದಾಗ್ತೈತೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗಳೆಲ್ಲ ಕಷ್ಟ ಆಗ್ತೈತೆ, ಆಪರೇಷನ್ಸ್ ಎಲ್ಲ ಮುಂದೂಡಬೇಕಾಗುತ್ತೆ. ಈ ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕೆ ನೇರ ಕಾರಣ ಆರೋಗ್ಯ ಸಚಿವರು. ಆರೋಗ್ಯ ಇಲಾಖೆಗೆ ಅನಾರೋಗ್ಯ ಬಂದಿದೆ. ಆರೋಗ್ಯ ಇಲಾಖೆ ಆರೋಗ್ಯವನ್ನು ಕಾಪಾಡಬೇಕು. ಇವತ್ತು ಕರ್ನಾಟಕದಲ್ಲಿರುವಂಥ ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆ ಆಗಿದೆ. ಹಣ ಇಲ್ಲ. ಈ ಸರಿ ಬಡ್ಜೆಟಲ್ಲಿ, ಕಳೆದ ವರ್ಷದ ಬಡ್ಜೆಟಲ್ಲಿ ಸುಮಾರು 30% ಹಣವನ್ನು ಕಟ್ ಮಾಡಿದೆ ಇದಕ್ಕೆ. ಯಾಕೆ ಅಂತಂದರೆ 5 ಗ್ಯಾರಂಟಿ ಕೊಡೋಕ್ಕೋಸ್ಕರ. 5 ಗ್ಯಾರಂಟಿ DK ಶಿವಕುಮಾರ್ ಅವರೇ ಅನೌನ್ಸ್ ಮಾಡಿದಾರಲ್ಲ, ಕಾಂಗ್ರೆಸ್ ಅಧ್ಯಕ್ಷರು. ನಮಗೆ ಹೊರೆ ಆಗ್ತಾಯಿದೆ, ಬರ್ಡನ್ ಆಗ್ತಾಯಿದೆ. ಈ ಬರ್ಡನ್ನಿಂದ ಎಲ್ಲ ಇಲಾಖೆಗಳಲ್ಲೂ 20% 30% 40% ಕಟ್ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಇಲಾಖೆಗಳಲ್ಲೂ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಆರೋಗ್ಯ ಇಲಾಖೆ ಅಂತೂ ಪೂರ್ತಿ ಮೆಡಿಸನ್ ಇಲ್ಲದೆ ಕೊರಗ್ತಾ ಇದೆ. ಇನ್ನು ಕಂದಾಯ ಇಲಾಖೆ ಅಂತೂ ದಿನ ಪತ್ರಿಕೆಯಲ್ಲಿ ನಾವು ನೋಡ್ತೀರಷ್ಟೇ. ಆ ಹೊಸ ಯೋಜನೆ, ಈ ಹೊಸ ಯೋಜನೆ ಅಂತೇಳಿ ಯಾವುದು ಇಂಪ್ಲಿಮೆಂಟೇ ಆಗಿಲ್ಲ. ಈ ಖಾತಾ ಅಂತ ಮಾಡಿದ್ರು. ನೀವು ಈ ಖಾತಾಗೆ ಮಿನಿಮಮ್ 12,000ದಿಂದ 30,000ವರೆಗೂ ಲಂಚ ಕೊಡ್ದಿರ ಯಾವುದು ಈ ಖಾತಾ ಆತತಿ ಹೇಳಿ? ಎಲ್ಲಿ ಆಗ್ತೈತೆ? ಇಡೀ ಕರ್ನಾಟಕ ನಿಮ್ಮ ಪೇಪರಲ್ಲಿ ಇದ್ದಿದ್ದು ಡಿಜಿಟಲ್ಗೆ ಹೋಗೋ ವ್ಯವಸ್ಥೆ.
ಆಟೋಮೆಟಿಕ್ಕಾಗಿ ಇಲಾಖೆನೇ ಮಾಡಬೇಕಾಗಿತ್ತು, ಮಾಡ್ಬೋದಾಗಿತ್ತು. ಜನಗಳನ್ನ ಕರೆಯೋದು, ಜನಗಳನ್ನ ಈ ಖಾತಾ ಮಾಡಿ ಏನೋ ಒಂದು ದಾಖಲೆ ತಿದ್ದಕ್ಕಾಗಲ್ಲ, ಅದೆಲ್ಲ ಸರ್ಕಾರ ಮಾಡಬೇಕಾಯಿತು. ನಾನು ಕಂದಾಯ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನೀವು ಕನ್ವರ್ಟ್ ಮಾಡಬೇಕಾಯಿತು. ನಮ್ಮ ಕಾಲದಲ್ಲೇ ಅದನ್ನು ಡಿಜಿಟಲೀಕರಣ ಮಾಡುವಂಥದ್ದಕ್ಕೆ ಆದೇಶನೂ ಮಾಡಿದ್ದೀರಿ ನಾವು ಹಿಂದೆ. ಅದು ಪ್ರೋಸೆಸ್ ಆತಾಯಿತು. ಈಗ ಈ ಖಾತಾ ಮಾಡೋ ಮುಖಾಂತರ ಲಂಚಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಸಾವಿರಾರು ಕೋಟಿ ನೀವು ಲೆಕ್ಕ ಹಾಕ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಎಷ್ಟು ಬದಲಾವಣೆಗಳಾಗಬೇಕಲ್ಲ ಈ ಖಾತಾ. ಇದಕ್ಕೆಲ್ಲ ಹಣ ಇಲ್ದಿರೋ ಬದಲಾವಣೆ ಆಗುತ್ತಾ? ನನ್ನ ಪ್ರಶ್ನೆ. ಫ್ರೀಯಾಗಿ ಮಾಡಿಕೊಡ್ತಾರಾ? ನನ್ನ ಪ್ರಶ್ನೆ. ಆಲಿಸದೆ ಈ ಖಾತಾ ಆಗುತ್ತಾ? ನನ್ನ ಪ್ರಶ್ನೆ. ಇವ್ಯಾವುದು ಆಗಲ್ಲ ಅಂದರೆ ನೀವು ಯಾರ ಪುರುಷಾರ್ಥಕ್ಕೋಸ್ಕರ ಇದನ್ನು ಮಾಡಿದ್ದೀರ? ರಿಜಿಸ್ಟ್ರೇಷನ್ ಎಲ್ಲ ಸ್ಟಾಪ್ ಆಗಿದೆ. ಈಗ ಒಂದು ಕಡೆ ಸರ್ವರ್ ಡ್ರೌನ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಭೂಮಿಯಿಂದ ಟ್ರಾನ್ಸ್ಫರ್ ಆಗೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಎಂಟೈರ್ ರೆವಿನ್ಯೂ ಇಲಾಖೆಯಲ್ಲಿ ಇವತ್ತು ಏನು ಸರ್ಕಾರದ ಆದಾಯ ಫಿಕ್ಸ್ ಮಾಡಿದರು, ವರ್ಷಕ್ಕೆ ಇಷ್ಟು ಆದಾಯ ಬರಬೇಕು ಅಂತ, ಮೋರ್ ದೆನ್ 20% ಆದಾಯ ಕಡಿತ ಆಗಿದೆ ಪಕ್ಕ. ಈಗ ಬಡ್ಜೆಟಲ್ಲಿ ಮೊನ್ನೆ ಮಾಡ್ತಾ ಇದ್ದಾರೆ. ಈಗ ಕಳೆದ ವರ್ಷದಲ್ಲಿ 20% ಆದಾಯ ಏನು ಎಸ್ಟಿಮೇಟ್ ಮಾಡಿದ್ರು ಅದು ಕಡಿಮೆ ಆಗ್ತಾ ಇದೆ. ಟ್ರಾನ್ಸ್ಪೋರ್ಟಲ್ಲಿ ಕಡಿಮೆ ಆಗ್ತಾ ಇದೆ, ಸೇಲ್ ಟ್ಯಾಕ್ಸಲ್ಲಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಯಾರು ಕಾರಣ? ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ನಿಮ್ಮ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿರೋದ್ರಿಂದ, ನಡೀದೇ ಇರೋದ್ರಿಂದ ಇವತ್ತು ಅಧಿಕಾರಿಗಳನ್ನು ಮೈ ಮರ್ತಿದ್ದಾರೆ ಎಲ್ಲರೂ. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಮುಖಂಡ ಸಚ್ಚಿದಾನಂದ, ನಗರ ಘಟಕದ ಅಧ್ಯಕ್ಷ ವಸಂತ್, ರೈತ ಮೋರ್ಚಾದ ಹೆಚ್ಆರ್ ಅಶೋಕ್, ಸಿಟಿ ಮಂಜುನಾಥ್, ನಾಗಾನಂದ ಇದ್ದರು. ಇಂದಿನಿಂದ ಕರ್ನಾಟಕ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭಗೊಂಡಿದ್ದು, ಮಂಡ್ಯ ನಗರದ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಪರೀಕ್ಷಾ ಪ್ರವೇಶ ಪತ್ರ ಸಂಖ್ಯೆಯನ್ನು ಪೋಷಕರು ಹಾಗೂ ಉಪನ್ಯಾಸಕರು ಜೊತೆಗೂಡಿ ಪರಿಶೀಲಿಸಿದರು. ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಆಫ್ ಇಂಡಿಯಾ ಕರ್ನಾಟಕ ಘಟಕ ಆಯೋಜಿಸಿದ್ದ ಜಿಲ್ಲಾ ಘಟಕ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಸಮಾವೇಶ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಎಚ್ಎಂ ಶಿವಕುಮಾರಸ್ವಾಮಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ 70ರ ದಶಕದಿಂದೀಚೆಗಂತೂ ಸರ್ಕಾರಿ ಸೇವಾ ಕ್ಷೇತ್ರದಲ್ಲಿ ವಿಪರೀತ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡುವ ಅಧಿಕಾರಿಗಳು, ನೌಕರರು ಲಂಚ ಪಡೆಯದೆ ಸೇವೆ ಸಲ್ಲಿಸುವುದಿಲ್ಲ. ಲಂಚಗುಳಿತನ ನಿರ್ಮೂಲನೆ ಬಗ್ಗೆ ಅರಿವು ಜಾಗೃತಿ ಹೆಚ್ಚಿಸಬೇಕಿದೆ. ಲಂಚ ಕೊಡುವುದು ಪಡೆಯುವುದು ತಪ್ಪು ಎನ್ನುವ ಕಾನೂನು ಅರಿವು ಆಗಬೇಕಿದೆ ಎಂದು ನುಡಿದರು. ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿಕೊಂಡು ಮನೆಗೆ ಹೋಗುವ ಉದ್ದೇಶ ಅಷ್ಟೇ ಇರ್ತದೆ. ಒಂದು 10 ಬಾರಿ ಯಾವುದೇ ಒಂದು ವ್ಯಕ್ತಿ ಒಂದು ಕಚೇರಿಗೆ ಭೇಟಿ ಕೊಟ್ಟಾಗ ಅವರಿಗೆ ಅನಿಸ್ತದೆ, ಯಾಕಪ್ಪ ಇದು ಒಂದು 10 ಬಾರಿ ನಾವು ಇಷ್ಟೊಂದು ಕಷ್ಟಪಡಬೇಕಾಗುತ್ತೆ, ಕೆಲಸ ಆಗಿಬಿಟ್ಟು
ಈಗ ಬಂದಿದ್ದೀನಿ ನಾನು. ಅಂಥ ಸಂದರ್ಭದಲ್ಲಿ ಯಾರಾದರೂ ಮೀಡಿಯೇಟ್ಗಳು ಅಥವಾ ನೇರವಾಗಿ ಸಂಬಂಧಿಸಿದ ಅಧಿಕಾರಿ ಅಥವಾ ಸಿಬ್ಬಂದಿಯವರು ಅವರನ್ನು ನಿಮ್ಮ ಕೆಲಸಕ್ಕೆ ಹಣ ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಸೂಕ್ಷ್ಮವಾಗಿ ತಿಳಿಸಿದರೆ ಅವರು ಕೂಡಲೇ ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಕಾರಣ ಇಷ್ಟೇ, ಸಮಯ ಅಭಾವ ಮತ್ತು ಕೆಲವರಿಗೆ ಯಾವ ಕಚೇರಿಗೆ ಹೋಗ್ಬೇಕು ಅನ್ನೋದು ಕೆಲವರು ಗೊತ್ತಾಗದೇ ಇರ್ತಕ್ಕಂಥ ವಿಚಾರ. ಅದರಿಂದಾಗಿ ಈ ಲಂಚ ನಿರ್ಮೂಲನೆ ಬಗ್ಗೆ ಜನಸಾಮಾನ್ಯರಲ್ಲಿ ಮೊದಲಿಗೆ ಅರಿವನ್ನು ಮೂಡಿಸಬೇಕು. ಯಾತಕ್ಕೆ ಅವರಿಗೆ ಲಂಚ ಕೊಡಬೇಕು, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕು. ಈ ಒಂದು ವಿಚಾರನ ನೀವು ಒಂದು 50 ವರ್ಷದ ಹಿಂದೆ ಹೋದರೆ ಬಹುಶಃ ನಾವೆಲ್ಲ ಆಗ್ತಾನೆ ನಮ್ಮ ಜೀವನ ಪ್ರಾರಂಭ ಮಾಡಿದ್ದಂಥ ಕಾಲಗಳು. ಆವಾಗ ಈ ಲಂಚ ಅನ್ನೋದು ಬಹುಶಃ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಿತ್ತು ಅಂತ ಕಾಣಿಸ್ತಿತ್ತು. ಇಲ್ಲೇ ಇಲ್ಲ ಅಂತಂದ್ರೂ ತಪ್ಪಾಗೋದಿಲ್ಲ. ಸ್ವತಂತ್ರ ಬಂದ ಒಂದು 20-25 ವರ್ಷಗಳು ಸರಾಗವಾಗಿ ನಡ್ಕೊಂಡು ಹೋಗಿತ್ತು. ಆದರೆ 70ರ ದಶಕದ ನಂತರ 75-80ರ ನಂತರ ಇದು ಯಾವ ರೀತಿ ಹಬ್ಬಿದೆ ಅಂದರೆ, ಬಳಿಕ ಮಾತನಾಡಿದ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ನಿವೃತ್ತಗೊಂಡ ನೌಕರರು, ಅಧಿಕಾರಿಗಳು ತಮ್ಮ ತಮ್ಮ ಕುಟುಂಬದೊಂದಿಗೆ ನೆಮ್ಮದಿ ಜೀವನ ನಡೆಸುವ ಕಾಲಘಟ್ಟದಲ್ಲಿರುವವರ ನಡುವೆ ನಿವೃತ್ತರು ಒಗ್ಗೂಡಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಮತ್ತು ಅರಿವು ಹೆಚ್ಚಿಸಲು ಚಟುವಟಿಕೆ ರೂಪಿಸುತ್ತಿರುವುದು ಶ್ಲಾಘನೀಯ ಎಂದು ನುಡಿದರು. ತನ್ನದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಸೇವೆ ಮತ್ತು ಕೊಡುಗೆ ನೀಡಲು ಮುಂದಾಗಿರುವ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಪದಾಧಿಕಾರಿಗಳ ನಿರ್ಧಾರ ಅತ್ಯುತ್ತಮ. ಭ್ರಷ್ಟಾಚಾರರಹಿತ ಸಮಾಜ ನಿರ್ಮಾಣಕ್ಕೆ ಪಣತೊಟ್ಟಿರುವ ಎಲ್ಲರಿಗೂ ಒಳಿತಾಗಲಿ ಎಂದು ಆಶಿಸಿದರು. ಸರ್ಕಾರಿ ನೌಕರರು ನಿವೃತ್ತರಾದ ಕೂಡಲೇ ತಮ್ಮ ಮೊಮ್ಮಕ್ಕಳ ಜೊತೆನೋ ಮನೆ ಹಾಗೂ ಕುಟುಂಬ ಜೊತೆ ಕಾಲ ಕಳೆಯುವಂಥದ್ದು, ನೆಮ್ಮದಿ ಜೀವನವನ್ನು ಬದುಕುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿರುವಂಥದ್ದು. ಆದರೆ ನಿವೃತ್ತರಾದ ಬಳಿಕನೂ ಕೂಡ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಘಟಕವನ್ನು ಆರಂಭಿಸಿ ಬಹಳಷ್ಟು ಸೇವೆಯನ್ನು ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ಟೊಂಕವನ್ನು ಕಟ್ಟಿ ನಿಂತಿರುವಂತಹ ನಮ್ಮೆಲ್ಲ ನಿವೃತ್ತ ನೌಕರರು ಕೂಡ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಒಂದು ಸಂಘಟನೆ ಮೂಲಕ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದ ಸುಸ್ಥಿತಿಯಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಭ್ರಷ್ಟಾಚಾರ ಎನ್ನುವಂಥದ್ದು ಇಡೀ ದೇಶ ವ್ಯಾಪ್ತಿಯಲ್ಲಿರುವಂತಹ ದೊಡ್ಡ ಪಿಡುಗು ಅಂತಲೇ ಹೇಳ್ಬೋದು. ಯಾವ ರಂಗಗಳಲ್ಲೂ ಕೂಡ ಇಂಥ ಭ್ರಷ್ಟಾಚಾರ ಇಲ್ಲ ಅನ್ನುವಂಥ ಸಂದರ್ಭನೇ ಇಲ್ಲ. ಪ್ರತಿ ರಂಗಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಕೆಲಸವನ್ನು ಮಾಡಿ ಈ ನಿಮ್ಮ ಸಮಿತಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿಯ ಜಿಲ್ಲಾಧ್ಯಕ್ಷ ಪ್ರಕಾಶ್, ಗೌರವಾಧ್ಯಕ್ಷ ಕೃಷ್ಣ ಅರಸ್, ರಾಜ್ಯ ಮಹಿಳಾ ಸಮಿತಿ ಅಧ್ಯಕ್ಷೆ ರಜನಿ ರಾಜ್, ರಾಜ್ಯಾಧ್ಯಕ್ಷ ಕೆ ಪ್ರಭಾಕರ್, ಕಾರ್ಯದರ್ಶಿ ಕೆ ದಯಾನಂದ್, ಶ್ರೀಶೈಲ ವಿ ಕುಂಭಾರ, ಕೃಷ್ಣಪ್ಪ, ಎಸ್ ಗುರುಸ್ವಾಮಿ ಮತ್ತಿತರರಿದ್ದರು. ಅಭಿನವ ಭಾರತಿ ವಿದ್ಯಾಕೇಂದ್ರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ದ್ವಿತೀಯ ದರ್ಜೆ ಸಹಾಯಕರಾಗಿ ವಯೋನಿವೃತ್ತಿಗೊಂಡ ಜಿ ಬಲನಾರಾಯಣಸ್ವಾಮಿಯವರಿಗೆ ಬೀಳ್ಕೊಡುಗೆ ಸಮಾರಂಭ ಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಅಭಿನವ ಭಾರತಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಶಿವಮೂರ್ತಿ ಕೀಲಾರ ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬಹಳ ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇಂದು ವಯೋನಿವೃತ್ತಿಗೊಂಡಿದ್ದಾರೆ. ಅವರು ಸರ್ಕಾರದ ಕೆಲಸಕ್ಕೆ ನಿವೃತ್ತಿಗೊಂಡಿದ್ದರೆ ಅಷ್ಟೇ, ಆದರೆ ಆಡಳಿತ ಮಂಡಳಿಗೆ ವಿರಾಮ ಬೇಡ, ನಿಮ್ಮ ಕೆಲಸ ನಿರಂತರವಾಗಿ ನಡೆಯಲಿ ಎಂದು ತಿಳಿಸಿದರು. ಒತ್ತಡದ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ನಿವೃತ್ತಿ ಹೊಂದುತ್ತಿರುವ ಜಿ ಬಲನಾರಾಯಣಸ್ವಾಮಿಯವರಿಗೆ ದೇವರು ಆರೋಗ್ಯ ಭಾಗ್ಯ ಕರುಣಿಸಿದ್ದಾನೆ ಎಂದು ಶುಭ ಹಾರೈಸಿದರು. ನಮ್ಮ ಕನ್ನಡ ಮೀಡಿಯಂನ ಇವತ್ತು ನಿವೃತ್ತಿ ಹೊಂದಿರುವಂಥ ಬಾಲಕೃಷ್ಣ ನಾರಾಯಣ ಸರ್ ಅವರು ಬಹಳ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿ ಅವರ ಒಂದು ಸರ್ಕಾರದ ಕೆಲಸಕ್ಕೆ ಇವತ್ತು ವಿರಾಮ ಆಗ್ತಾ ಇದೆ. ಅದು ವಿರಾಮ ಬರೀ ಸರ್ಕಾರಕ್ಕೆ ಮಾತ್ರ, ಆದರೆ ಆಡಳಿತ ಮಂಡಳಿಗೆ ಇನ್ನೂ ವಿರಾಮ ಬೇಡ, ನಿಮ್ಮ ಕೆಲಸ ನಿರಂತರವಾಗಿ ನಡೀಲಿ, ನಿಮ್ಮಿಂದ ಇನ್ನೂ ಕಲಿಯುವಂಥದ್ದು ಮುಂದಿನ ಕಲಿಯುವಂಥ ಇದು ಎಲ್ಲ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತಂದರೆ, ನಿಮ್ಮ ನಿವೃತ್ತಿ ಜೀವನ ತುಂಬ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ. ಈ ಒಂದು ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಇಲ್ಲಿದ್ದಾರೆ,
ಅವರಿಂದ ಪಾಠ ಕಲಿತು ನಾನು ಇಷ್ಟು ದೂರ ಬಂದಿದ್ದೀನಿ. ಕೆಲವರ ಒಂದು ಆಶೀರ್ವಾದಗಳು, ಸ್ವಾಮೀಜಿಯವರ ಆಶೀರ್ವಾದದಿಂದ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರೋ ತಮ್ಮೆಲ್ಲರಿಗೂ ಸಾಕ್ಷಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಗುರು ಹಿರಿಯರಿಗೆ ನಾನೇನು ಹೇಳಲಿಕ್ಕೆ ಇಷ್ಟ ಅಂತ ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ ನಾನು. ಅವ್ರಿಗೆ ನಾನೇನು ಮಾಡ್ಬೋದು ಅಂತಂದರೆ ಒಂದು ನಮಗೆಲ್ಲ ಪ್ರಚಲಿತವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ಅವರಿಗೆ ಕೊಟ್ಟು ಅವರ ನಿವೃತ್ತಿ ಜೀವನದಲ್ಲಿ ಅವರು ಒಂದು ಸ್ವಲ್ಪ ಇದನ್ನು ಅಭ್ಯಾಸ ಮಾಡುವಂಥ ಕೆಲಸ ಆಗಲಿ ಅಂತೇಳಿ ಸ್ವಾಮೀಜಿಯವರ ಭಗವದ್ಗೀತೆ ಮತ್ತು ನಮ್ಮ ಇವ್ರದ್ದು ಎಲ್ಲ ಇರುವಂಥ ವಚನಾಮೃತವನ್ನು ಅವರಿಗೆ ಪ್ರತಿಯೊಬ್ಬರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಸಂಸ್ಥೆಯನ್ನು ಕಟ್ಟಿ ಉಳಿಸಿ ಬೆಳೆಸಿದಂಥ ನಮ್ಮ ಟ್ರಸ್ಟಿಗಳಾದಂಥ ಹಿರಿಯರು ಚಲುವೇಗೌಡ ಸರ್ ಅವರು ಕೂಡ ಇದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕರೆಸಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸಿ ಹಾಗೂ ಬಾಲು ಮತ್ತು ಬಾಲು ಸರ್ ಅವರ ವೈಫು. ಇದೇ ಸಂದರ್ಭದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ವಯೋನಿವೃತ್ತಿಗೊಂಡ ಜಿ ಬಲನಾರಾಯಣ ಸ್ವಾಮಿಯವರಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ತಮ್ಮ ಹಿತೈಷಿಗಳು ಅಭಿನಂದಿಸಿ ಗೌರವಿಸಿದರು. ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಸೈಡಿಂದ ಮಾಡಿ ಮೇಡಮ್ ಕೇಳಿಸಲ್ಲ. ಅಭಿನಂದಿಸಿದ ನಮ್ಮ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಜೋಶಿ ಮೇಡಮ್ ಅವರಿಗೂ ಕೂಡ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ನಿರ್ದೇಶಕ ಚಲುವೇಗೌಡ, ನಿವೃತ್ತ ಮುಖ್ಯ ಶಿಕ್ಷಕ ಜಗನ್ನಾಥ್, ಶಂಕರೇಗೌಡ, ವಿಜಯಲಕ್ಷ್ಮಿ ಸೇರಿದಂತೆ ಶಾಲಾ ಶಿಕ್ಷಕರು, ನಿವೃತ್ತ ಶಿಕ್ಷಕರುಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ರಾಜ್ಯಪಾಲರ ಅಂಕಿತ ಪಡೆದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಿಲ್ಲದೆ ಹಿಂದಿನ ಮೀಸಲಾತಿ ನಿಯಮಾನುಸಾರ 56,342 ಹುದ್ದೆಗಳನ್ನು ತುಂಬುವ ರಾಜ್ಯ ಸರ್ಕಾರದ ನಿರ್ಧಾರ ಸೂಕ್ತವಲ್ಲ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 30 ದಿನದೊಳಗೆ ಈ ಹುದ್ದೆಗಳನ್ನು ಹಿಂದಿನ ಮೀಸಲಾತಿಯಂತೆ ಭರ್ತಿ ಮಾಡಲು ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ತೀರ್ಮಾನಿಸಿದೆ. ಇದರಿಂದ ಅಸ್ಪೃಶ್ಯ ಜಾತಿಗಳಿಗೆ ಅನ್ಯಾಯವಾಗಲಿದೆ ಎಂದು ಆರೋಪಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ಸಿದ್ದರಾಮಯ್ಯ ಸರ್ಕಾರದ 50% ಮೀಸಲಾತಿಯ ಮಿತಿಯ ಒಳ ಮೀಸಲಾತಿ ನೀತಿಯ ಪ್ರವರ್ಗಗಳ ಅನುಸಾರ 8,500 ಹುದ್ದೆಗಳನ್ನು ಸಮಾಜ ಹಂಚಿಕೆ ಮಾಡಲು ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿ ಎಬಿಸಿ ಪ್ರವರ್ಗದ ಒಳ ಮೀಸಲಾತಿಗೆ ರಾಜ್ಯಪಾಲರ ಅಂಕಿತ ಪಡೆದ ಸಿದ್ದರಾಮಯ್ಯ ಸರ್ಕಾರ ನಿರುದ್ಯೋಗಿ ಯುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಪ್ರಸಕ್ತ ಒಳ ಮೀಸಲಾತಿ ನೀತಿ ಕೈಬಿಟ್ಟು ಹಿಂದಿನ ಮೀಸಲಾತಿ ನೀತಿ ಅನುಸಾರ ನಿರ್ಧಾರ ಕೈಗೊಂಡಿರುವುದು ಖಂಡನಾರ್ಹ. ಕೂಡಲೇ ಎಬಿಸಿ ಪ್ರವರ್ಗವಾರು 15% 8,500 ಹುದ್ದೆಗಳನ್ನು ಸಮಾನವಾಗಿ ಹಂಚಿಕೆ ಮಾಡಿ ಭರ್ತಿ ಮಾಡುವ ನಿರ್ಣಯ ಮಾಡಬೇಕು. ಇಲ್ಲವಾದಲ್ಲಿ ಈ ಅನ್ಯಾಯದ ವಿರುದ್ಧ ತೀವ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ದಿನ ಅತ್ಯಂತ ಒಂದು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ. ಏನೋ ಕರ್ನಾಟಕ ರಾಜ್ಯದಲ್ಲಿ 30 ವರ್ಷದಿಂದ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ನಡೆದಂಥ ಚಳವಳಿ ಏನಿದೆ, ಈ ಚಳವಳಿಯ ಪೂರಕವಾಗಿ ರಾಜ್ಯ ಸರ್ಕಾರ ಒಂದು ABC ಪ್ರವರ್ಗವನ್ನು ಮಾಡಿ ಅಧಿನಿಯಮಕ್ಕೆ, ಒಳ ಮೀಸಲಾತಿ ಅಧಿನಿಯಮಕ್ಕೆ ರಾಜ್ಯಪಾಲರ ಅಂಕಿತವನ್ನು ಪಡ್ಕೊಂಡಿದೆ. ಇದೇ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಈ ಕಡೆ ಒಳ ಮೀಸಲಾತಿ ಅಧಿನಿಯಮಕ್ಕೆ ಅನುಮೋದನೆ ಪಡ್ಕೊಂಡು ಆ ಕಡೆ ಮತ್ತೆ ಇಂದಿನ ಮೀಸಲಾತಿ ನೀತಿಯನ್ನೇ ಅನುಸರಿಸಿ 50,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಮಾಡಿರೋದು ಇದು ಈ ರಾಜ್ಯದ ಅಸ್ಪೃಶ್ಯ ಜಾತಿಗಳಾದಂಥ ಒಲೆ ಮಾದಿಗರಿಗೆ ಮಾಡ್ತಕ್ಕಂಥ ಘನಘೋರ ಅನ್ಯಾಯ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಭಿಪ್ರಾಯಪಡ್ತದೆ. ಆತ್ಮೀಯರೇ, ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳು ಇದ್ದಾಗ್ಯೂ ಅಲ್ಲಿ ಅಸ್ಪೃಶ್ಯ ಜಾತಿಗಳು ಮತ್ತು ಸ್ಪರ್ಶ ಜಾತಿಗಳು ಸೇರಿಸಿದ್ದಾರೆ. ಇವತ್ತು ಸ್ಪರ್ಶ ಜಾತಿಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಹಿತ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಾಗಿ ಪಡ್ಕೊಂಡಿದ್ದಾವೆ. ಈ 50 ವರ್ಷದ ಲಗಾಯಿತು ನಾವು ನೋಡಿದರೆ, ಅಂಕಿಅಂಶಗಳನ್ನು ನೋಡಿದರೆ, ಬಂಜಾರ, ಬೋವಿಲ್, ಲಂಬಾಣಿ ಈ ಜಾತಿಗಳು
ಹೆಚ್ಚು ಅವಕಾಶಗಳನ್ನು ಪಡ್ಕೊಂಡಿದ್ದಾವೆ. ವಾಸ್ತವವಾಗಿ ಯಾರಿಗಾಗಿ ಮೀಸಲಾತಿಯನ್ನು ಮಾಡಿದ್ವೋ ಆ ಅಸ್ಪೃಶ್ಯ ಜಾತಿಗಳಿಗೆ ಚೂರುಪಾರು ಅವಕಾಶಗಳನ್ನು ಕೊಟ್ಟು ಬಹುದೊಡ್ಡ ಪ್ರಮಾಣದ ಮೀಸಲಾತಿಯನ್ನು ಈ ಸ್ಪರ್ಶ ಜಾತಿಗಳು ಪಡ್ಕೊಂಡಿರೋ ಕಾರಣಕ್ಕಾಗೇ ಕರ್ನಾಟಕದ ನೆಲದಲ್ಲಿ ಇದು ವರ್ಗೀಕರಣ ಆಗಬೇಕು, ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಚಳುವಳಿ ಮಾಡಿದ ಪರಿಣಾಮ ಎಸ್.ಎಂ. ಕೃಷ್ಣ ಅವರ ಕಾಲಘಟ್ಟದಲ್ಲಿ ಎ.ಜೆ. ಸದಾಶಿವ ಆಯೋಗ ರಚನೆ ಆಯಿತು. ನಮ್ಮ ಬಸವರಾಜ ಬೊಮ್ಮೆಯವರ ನೇತೃತ್ವದಲ್ಲಿ ಚರ್ಚೆ ಆದಾಗ ಮಾಧುಸ್ವಾಮಿ ಸಮಿತಿ ರಚನೆ ಮಾಡಿದರು. ಮತ್ತು ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡಿ ವರದಿ ತರಿಸಿದರು. ಎಲ್ಲವನ್ನು ಮಾಡೋದು ಏನರ್ಥ ಅಂದರೆ ಅವ್ರಿಗೆ ರಾಜ್ಯ ಸರ್ಕಾರಗಳಿಗೆ ಈ ಸಾಮಾಜಿಕ ನ್ಯಾಯವನ್ನು, ಅಸ್ಪೃಶ್ಯ ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬದ್ಧತೆ ಇಲ್ಲದೆ ಇರೋ ಕಾರಣ 30 ವರ್ಷ ಒಂದು ಸಮಿತಿ, ಉಪಸಮಿತಿ, ಆಯೋಗ ಕಾರಣ ಹೇಳಕ್ಕೆ ಬಂದರು. ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ನಾವು ಮಾಡೇ ಮಾಡ್ತೀವಿ ಅಂಥೇಳಿ ಅದನ್ನು ABC ಪ್ರವರ್ಗ ಮಾಡಿ ಒಳ ಮೀಸಲಾತಿ ಅಧಿನಿಯಮವನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ಮೊನ್ನೆ ರಾಜ್ಯಪಾಲರು ಕೂಡ ಸಹಿ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ 56,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ, ಆದರೆ ಇಂದಿನ ಮೀಸಲಾತಿ ನೀತಿಯಂತೆಯೇ ಭರ್ತಿ ಮಾಡ್ತೀವಿ ಅಂದರೆ ನಾನು ನಿಮಗೆ 14ನೇ ಕೋಷ್ಟಕದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಅಲ್ಲಿ ನೋಡಿ, ನೀವು ವಾಸ್ತವವಾಗಿ ನೋಡಿದರೆ ಇಲ್ಲಿ ಬಂಜಾರ, ಭೋವಿ ಈ ಜಾತಿಗಳೇ ಹೆಚ್ಚು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ವಾಸ್ತವವಾಗಿ ಈ ವಲಯ ಮಾದಿಗ ಸಮಾಜಗಳು ದೊಡ್ಡ ಪ್ರಮಾಣದ ಸಂಖ್ಯೆ ಇದ್ದಾಗ್ಯೂ ಸಹ ಅತ್ಯಂತ ಚೂರುಪಾರು ಅವಕಾಶಗಳನ್ನು ಗಳಿಸಿರೋದು ಈ ಕೋಷ್ಟಕದಲ್ಲಿ ತಮಗೆ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ಅಸ್ಪೃಶ್ಯ ಜಾತಿಗಳಾದಂಥ ವಲಯ ಮಾದಿಗರಿಗೆ ಅತ್ಯಂತ ಘನಘೋರ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯವನ್ನು ಮುಂದುವರಿಸ್ತಕ್ಕಂಥ ನೀತಿ ಏನಿದೆ, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೀತಿ ಮತ್ತು ಅವರ ಸಚಿವ ಸಂಪುಟದ ನೀತಿ ಇದೆಯಲ್ಲ, ಇದು ಅಸ್ಪೃಶ್ಯ ಜಾತಿಗಳ ವಿರೋಧಿ ನೀತಿ. ಈ ಜನಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಮನಸ್ಸಿಲ್ಲದೆ ಇರತಕ್ಕಂಥ ನೀತಿ. ಆ ಕಾರಣಕ್ಕಾಗಿ ಈ ರಾಜ್ಯ ಸರ್ಕಾರದ ನಡೆಯನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ. ಆನಂದ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ, ಸಂಪನ್ಮೂಲ ವ್ಯಕ್ತಿ ಶರಾವತಿ ಅಶ್ವಥ್, ತಾಲೂಕು ಅಧ್ಯಕ್ಷರಾದ ಮುತ್ತುರಾಜ್, ವಿಮಲಾ ನಂದೀಶ್, ಸುಧಾ ಶ್ರೀಕಂಠು, ಸ್ವಾಮಿ, ಗೀತಾ ಇದ್ದರು. ಮದ್ದೂರು ತಾಲೂಕಿನ ತೊರೆಶೆಟ್ಟಹಳ್ಳಿ ಗ್ರಾಮದ ಸ್ಫೂರ್ತಿಧಾಮ ಶಾಲೆಯ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ಜರುಗಿತು. ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಧನಂಜಯ ಚಾಲನೆ ನೀಡಿ ಮಾತನಾಡಿದರು. ಸ್ಫೂರ್ತಿಧಾಮ ಶಾಲೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಪೋಷಕರು ವಿದ್ಯಾರ್ಥಿಗಳಿಗೆ ಜ್ಞಾನದ ಜೊತೆಗೆ ತಮ್ಮ ಶ್ರಮದ ಬಗ್ಗೆ ಅರಿವನ್ನು ಮೂಡಿಸಬೇಕು. ನಮ್ಮ ಸಂಸ್ಕೃತಿಗಳನ್ನ ಇಂದಿನಿಂದಲೇ ಮಕ್ಕಳಿಗೆ ತುಂಬಬೇಕು. ಆಗ ಮಾತ್ರ ಉತ್ತಮ ಪ್ರಜೆಯಾಗಲು ನಿಮ್ಮ ಮಕ್ಕಳು ಸಾಧ್ಯವಾಗುತ್ತದೆ ಎಂದರು. ಮಕ್ಕಳಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು, ಹಾಗೆ ಈ ಭಾಗದ ಮಕ್ಕಳಿಗೆ ಒಂದು ಶೈಕ್ಷಣಿಕ ಪ್ರಗತಿಗೋಸ್ಕರ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಹೆಮ್ಮರವಾಗಿ ಬೆಳೆಯಲಿ, ಈ ಭಾಗದ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ನಾನು ಪೋಷಕರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರ್ಸಾದ್ಮೇಲೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅನ್ಕೋಬಾರ್ದು. ತಾವೆಲ್ಲರೂ ಕೂಡ ಈಗ ಒಂದು ಮಗುವಿಗೆ ಆಗಿದೆ, ಶಾಲೆ ಎಷ್ಟು ಮುಖ್ಯನೋ ಅಷ್ಟೇ ಪೋಷಕರ ಪಾತ್ರನೂ ಕೂಡ ಬಹಳ ಬಹಳ ಮುಖ್ಯ. ಹಾಗಾಗಿ ತಮ್ಮ ಮಕ್ಕಳು ನಡವಳಿಕೆಯಲ್ಲಿ ಅಂದ್ರೆ ಒಂದು ಚಾರಿತ್ರ್ಯ ಒಳ್ಳೆ ರೀತಿ ಮಕ್ಕಳಲ್ಲಿ ಉಂಟುವಾಗಬೇಕು ಅಂತಂದ್ರೆ ನೀವು ಮಕ್ಕಳ ಮೇಲೆ ಬಹಳಷ್ಟು ನಿಗಾವನ್ನ ಇಡಬೇಕಾಗುತ್ತೆ. ಈಗ ಅವನು ಶಾಲೆಗೆ ಹೋಗಿದ್ದಾನ ಇಲ್ವಾ ಅನ್ನೋದನ್ನ ವಿಚಾರಿಸ್ಬೇಕು, ಶಾಲೆಯಲ್ಲಿ ಹೇಗೆ ಕಲಿತಾ ಇದ್ದಾನೆ ಅನ್ನೋದನ್ನ ವಿಚಾರಿಸ್ಬೇಕು. ಪ್ರತಿ ಹಂತದಲ್ಲೂ ಕೂಡ ಮಕ್ಕಳ ಬಗ್ಗೆ ನಿಗಾ ಇರಬೇಕಾಗುತ್ತೆ ತಮಗೆ. ಹಾಗೆ ಮಕ್ಕಳಲ್ಲೂ ಕೂಡ ಏನ್ ಆಸಕ್ತಿ ಇದೆ, ಏನ್ ಅಭಿರುಚಿ ಇದೆ, ಅವನಲ್ಲಿ ಏನ್ ಪ್ರತಿಭೆ ಇದೆ, ಕಲೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವನನ್ನ ಪ್ರೋತ್ಸಾಹಿಸುವಂತ ಜವಾಬ್ದಾರಿನ ತಾವೆಲ್ಲ ಮಾಡಬೇಕು. ಯಾಕೆಂತಂದ್ರೆ ಅವಾಗ್ಲೇ ನಮ್ಮ ಮಕ್ಕಳು ಒಂದಷ್ಟು ಅವರ ಭವಿಷ್ಯವನ್ನ ಒಳ್ಳೆ ರೀತಿ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ,
ಈಗ ನಮ್ಮ ಮಕ್ಕಳಲ್ಲಿ ಒಂದಷ್ಟು ಮೌಲ್ಯಗಳನ್ನ ಸಂಸ್ಕಾರಗಳನ್ನ ಬೆಳೆಸೋದ್ರಲ್ಲಿ ನಿಮ್ಮಗಳ ಪಾತ್ರ ಬಹಳ ಬಹಳ ಮುಖ್ಯ. ಯಾಕೆಂತಂದ್ರೆ ನಾವು ಮಕ್ಕಳಿಗೋಸ್ಕರ ಆಸ್ತಿ ಸಂಪಾದನೆ ಮಾಡಿ ಇಡೋದು ಮುಖ್ಯ ಅಲ್ಲ. ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಿಸೋದ್ರ ಮೂಲಕ ಅವರನ್ನ ಆಸ್ತಿವಂತರನ್ನಾಗಿ ಮಾಡೋದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಈ ವೇಳೆ ಸ್ಫೂರ್ತಿಧಾಮ ಶಾಲೆಯ ಕಾರ್ಯದರ್ಶಿ ಶಿವರಾಮು, ಸ್ಫೂರ್ತಿಧಾಮ ಶಾಲೆಯ ಅಧ್ಯಕ್ಷ ಶಿವಲಿಂಗಯ್ಯ, ಕ್ರೈಮ್ ಬ್ರಾಂಚ್ ಶಾಲೆಯ ಅಧ್ಯಕ್ಷರಾದ ಬಲ್ಲೇಗೌಡ, ಶಿಕ್ಷಣ ಸಂಯೋಜಕ ಮಹಾದೇವು, ಖಾಸಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು.